ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಒಂದು ಆಲ್ ಟೈಮ್ ಹೈ ಮಾಡಿ ಇಲ್ಲಿ ಕ್ಲೋಸ್ ಕೊಟ್ಟು ಈಗ ಮೇಲ್ಗಡೆ ಹೋಗೋ ತರ ನನಗೆ ಕಾಣ್ತಾ ಇದೆ. ಸೊ ಇವತ್ತು ನಾನು ಯಾವ ತರ ಟ್ರೇಡ್ ಮಾಡ್ತೀನಿ ಅಂದ್ರೆ, ನನಗೆ ಏನಾದ್ರೂ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಈ ಲೆವೆಲ್ ನ ಫಸ್ಟ್ ಟಾರ್ಗೆಟ್ ಆಗಿರ್ತೀನಿ. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ರಿಟ್ರೇಸ್ಮೆಂಟ್ ತಗೊಂಡು ಅಂದ್ರೆ ಇದನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ನನ್ನ ಥರ್ಡ್ ಟಾರ್ಗೆಟ್, ಹಾಗೆ ಇದು ನನ್ನ ಫೋರ್ತ್ ಟಾರ್ಗೆಟ್ ಆಗಿರುತ್ತೆ. ಇವತ್ತು ನಾನು ನಾರ್ಮಲ್ ಆಗಿ ಇಷ್ಟೇ ಟಾರ್ಗೆಟ್ ನ ಕೊಡ್ತಾ ಇದ್ದೆ. ಇವತ್ತು ನಾನು 2 ಟಾರ್ಗೆಟ್ ನ ಮತ್ತೆ ಎಕ್ಸ್ಟ್ರಾ ಎನೇಬಲ್ ಮಾಡಿದ್ದೀನಿ. ಓಕೆನಾ, ನನ್ನ ಟೂಲ್ಸ್ ಅಲ್ಲಿ. ಓಕೆ, ಸೊ ಅಂದ್ರೆ ಕೆಳಗಡೆ ಬಂದ್ರೆ ನನಗೆ ಅಪ್ ಟು ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ. ಓಕೆ, ಪ್ರಾಫಿಟ್ ಬುಕಿಂಗ್ ಏನಾದ್ರೂ ಸ್ಟಾರ್ಟ್ ಆದ್ರೆ ಸೊ ಲೆವೆಲ್ಸ್ ನ ನೋಡಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಹಾಗೆ ಪ್ರತಿ ಲೆವೆಲ್ಸ್ ಅಲ್ಲೂ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ ನಾವು ಎಂಟ್ರಿ ತಗೊಳ್ಳೋದು. ಓಕೆ, ಬಟ್ ಇವಾಗ ನಾನು ಎಂಟ್ರಿ ತಗೊಳ್ಳಲ್ಲ ಇವಾಗ ಎಷ್ಟೇ ಕೆಳಗಡೆ ಬಂದು, ಯಾಕಂದ್ರೆ ನಾನು 10 o'clock ವರ್ಗು ಯಾವುದೇ ರೀತಿ ಎಂಟ್ರಿ ಪ್ಲಾನ್ ಮಾಡಲ್ಲ. ಹಾಗೆ ನಾವು ಮೇಲ್ಗಡೆ ನೋಡೋದು ಅದು ನೋಡಿ, ಇವಾಗ ಇಲ್ಲಿ ಟ್ರೇಡ್ ಮಾಡ್ತಿದ್ಯಲ್ವಾ, ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನನಗೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಈ ಲೆವೆಲ್ ವರ್ಗು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ಇದು ಸೆಕೆಂಡ್ ಲೆವೆಲ್, ಹಾಗೆ ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ಇದು ಥರ್ಡ್ ಲೆವೆಲ್. ನಾನು ಇವತ್ತು ಏನ್ ಮಾಡ್ತೀನಿ ಅಂದ್ರೆ, ನನ್ನ ಈ ರೆಡ್ ಝೋನ್ ಒಳಗಡೆ ಮಾತ್ರ ಎಲ್ಲಾದ್ರೂ ನನಗೆ ಕನ್ಫರ್ಮ್ ಸೈನ್ ಕೊಟ್ರೆ ಮಾತ್ರ ನಾನು ಕಾಲ್ ಸೈಡ್ ಹೋಗ್ತೀನಿ. ಸೊ ಅದು ನನಗೆ ಕನ್ಫರ್ಮ್ ಆಗಿರ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಒಂದು ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋದ್ರೆ ಆ ತರದಕ್ಕೆಲ್ಲ ನಾನು ಎಂಟ್ರಿ ತಗೊಳ್ಳಲ್ಲ. ನನಗೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಮಾತ್ರ ಈ ಲೆವೆಲ್ ಗಳಲ್ಲಿ ಟ್ರೇಡ್ ಮಾಡ್ತೀನಿ. ಹಾಗೆ ರೆಡ್ ಝೋನ್ ಕಿಂತ ಮೇಲೆ ನಾನು ಯಾವುದೇ ರೀತಿ ಇವತ್ತು ಎಂಟ್ರಿ ತಗೊಳ್ಳಲ್ಲ, ಯಾಕೆಂದ್ರೆ ನನಗೆ ಆಲ್ರೆಡಿ ಮಾರ್ಕೆಟ್ ಆಲ್ ಟೈಮ್ ಹೈ ಇದೆ. ಸೊ ಇದಕ್ಕಿಂತ ಮೇಲೆ ನನಗೆ ಕಾಲ್ ಸೈಡ್ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಬಟ್ ಇಲ್ಲಿ ಯಾಕೆ ನಾನು ತಗೊಂತಿದ್ದೀನಿ ಅಂತಂದ್ರೆ, ನನಗೆ ಇವತ್ತು ಎಕ್ಸ್ಪೈರಿ ಅಲ್ಲ, ನನಗೆ ಇವತ್ತು ಥೀಟಾ ಡಿಕೆ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ಇಲ್ಲಿ ರಿಸ್ಕಿ ಎಂಟ್ರಿನ ಪ್ಲಾನ್ ಮಾಡ್ತೀನಿ ಈ 3 ಕಡೆ. ಓಕೆನಾ, ಹಾಗೆ ನೋಡಿ ನಾನು ಪ್ರತಿ ಲೆವೆಲ್ಸ್ ಗಳು ಕೊಟ್ಟಿದ್ದೀನಿ ಅಲ್ವಾ, ಇಲ್ಲಿ ಎಲ್ಲ ಲೆವೆಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪ್ರತಿ ಲೆವೆಲ್ಸ್ ಗಳನ್ನ ನೀವು ನೋಡಿ ಟ್ರೇಡ್ ಮಾಡಬೇಕು. ಪ್ರತಿ ಲೆವೆಲ್ಸ್ ಅಲ್ಲೂ ಒಂದು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ಕೊಟ್ರೆ ಮಾತ್ರ ಎಂಟ್ರಿ ತಗೋಬೇಕು. ಓಕೆನಾ, ಅಲ್ಲಿ ಎಷ್ಟು ನಮಗೆ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಡುತ್ತೋ ಅಷ್ಟು ನಮಗೆ ಒಳ್ಳೆ ಟ್ರೇಡ್ ಆಗಿರುತ್ತೆ. ಸೊ ಕೆಳಗಡೆನೂ ಕೂಡ ಓಕೆ, ಪ್ರತಿ ಲೆವೆಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಸೊ ಇವತ್ತು ಲೆವೆಲ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಯಾವ ತರ ಟ್ರೇಡ್ ಮಾಡಬಹುದು ಅಂತ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಗೆ ಇವಾಗ ಪ್ರೆಸೆಂಟ್ ಈ ಲೆವೆಲ್ ಮತ್ತೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾವು ಮೇಲ್ಗಡೆ ಲೆವೆಲ್ಸ್ ಗಳಿಗೆ ಟ್ರೇಡ್ ಮಾಡಬಹುದು. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಬೈ ಚಾನ್ಸ್ ಏನಾದ್ರೂ ಹೀಗೆ ಕೆಳಗಡೆ ಬಂದು ಇದನ್ನು ಬ್ರೇಕ್ಔಟ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್. ಹಾಗೆ ಗ್ರೀನ್ ಝೋನ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಸೊ ಇಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಓಕೆನಾ, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಸೇಮ್ ನಾವು ಇದೇ ಲೆವೆಲ್ಸ್ ಗಳನ್ನ ಟಾರ್ಗೆಟ್ ಇಟ್ಟು ಮೇಲ್ಗಡೆ ಹೋಗಬಹುದು. ಓಕೆ, ಮೇಲ್ಗಡೆ ಲೆವೆಲ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ಅದಾದ್ಮೇಲೆ ನನಗೆ ಬೈ ಚಾನ್ಸ್ ಈ ಲೆವೆಲ್ ನು ಬ್ರೇಕ್ಔಟ್ ಮಾಡ್ತು ಡೌನ್ ಸೈಡ್ ಅಂತಂದ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್. ಹಾಗೆ ಈ ಲೆವೆಲ್ ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, 51,827. ಹಾಗೆ ಮೇಲ್ಗಡೆ ನೋಡಿ ಇದು ಹೀಗೆ ಕಂಟಿನ್ಯೂ ಆಗಿ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ನನಗೆ ಈ ರೆಡ್ ಝೋನ್ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇಲ್ಲಿ ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ನಾವು ಈ ಲೆವೆಲ್ಸ್ ಗಳಿಗೆ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಪ್ರತಿ ಲೆವೆಲ್ ಅಲ್ಲೂ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ ನಾವು ಎಂಟ್ರಿ ತಗೋಬೇಕು. ಓಕೆ, ಹಾಗೆ ನಮಗೆ ಮೇಲ್ಗಡೆ ಈ ರೆಡ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ನಮ್ಮ ಫಸ್ಟ್ ಟಾರ್ಗೆಟ್, ಇದು ನಮ್ಮ ಸೆಕೆಂಡ್ ಟಾರ್ಗೆಟ್. ಪ್ರತಿ ಲೆವೆಲ್ ಅಲ್ಲೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡಾದ್ಮೇಲೆ ಟ್ರೇಡ್ ತಗೋಬೇಕು. ಓಡೋ ಕುದುರೆ ಬೆನ್ ಹತ್ತಿ ಯಾವತ್ತು ಟ್ರೇಡ್ ತಗೊಳಕ್ಕೆ ಹೋಗಬಾರ್ದು. ಓಕೆ, ಸೊ ಇಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಪ್ರತಿ ನಮ್ಮ ಲೆವೆಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾನು ಟೆಲಿಗ್ರಾಮ್ ಅಲ್ಲಿ ನಿಫ್ಟಿ ಫ್ಯೂಚರ್ ಚಾರ್ಟ್ ಕೂಡ ನಾನು ಪೋಸ್ಟ್ ಮಾಡ್ತೀನಿ. ಸೊ 2 ಚಾರ್ಟ್ ನ ನೋಡಿ ಇವತ್ತು ಟ್ರೇಡ್ ಮಾಡಿ. ಸೊ 2 ಚಾರ್ಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಫ್ಟಿ ಹಾಗೆ ನಿಫ್ಟಿ ಫ್ಯೂಚರ್, ಬ್ಯಾಂಕ್ ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್. ಓಕೆನಾ, ಪೋಸ್ಟ್ ಮಾಡಿರ್ತೀನಿ ನಾನು ಟೆಲಿಗ್ರಾಮ್ ಅಲ್ಲಿ. ಹಾಗೆ ನಾನು ಎಲ್ರಿಗೂ ಹೇಳ್ತಾ ಇರೋದು, ಹುಷಾರಾಗಿ ಟ್ರೇಡ್ ಮಾಡಿ. ಮಾರ್ಕೆಟ್ ತುಂಬಾ ಆಲ್ ಟೈಮ್ ಹೈ ಅಲ್ಲಿ ಇದೆ ನಮ್ಮ ನಿಫ್ಟಿ. ಸೊ ಪ್ರತಿ ಲೆವೆಲ್ ಅನ್ನು ನೋಡಿ ಟ್ರೇಡ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.